ಹಾಯ್ ಎಲ್ಲರಿಗೂ. ಇವತ್ತು ಸಿಕ್ಸ್ತ್ ಮಕ್ಕಳು ಮತ್ತು 7th ಕ್ಲಾಸ್ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ನಾವು ನೇಚರ್ ವಾಕ್ ಹೋದ್ವಿ. ಅಂತಂದರೆ ಸಿಕ್ಸ್ತಲ್ಲಿ ಒಂದು ಲೆಸನ್ ಇದೆ, ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ. ಆ ಲೆಸನಲ್ಲಿ ವೆರೈಟಿ ಆಫ್ ಪ್ಲ್ಯಾಂಟ್ಸ್, ವೆರೈಟಿ ಆಫ್ ಆ್ಯನಿಮಲ್ಸ್, ಆಮೇಲೆ ಇನ್ಸೆಕ್ಟ್ಸ್ ಅಂದರೆ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್, ಅವೆಲ್ಲ ಹೇಗೆ ಕಾಡಲ್ಲಿ ಎಲ್ಲ ಸೇರಿ ಒಂದೇ ಕಡೆ ಇರ್ತವೆ ಅನ್ನೋ ಒಂದು ಕಾನ್ಸೆಪ್ಟನ್ನ ಮಕ್ಕಳಿಗೆ ಟೆಕ್ಸ್ಟಲ್ಲಿತ್ತು. ಸೊ ಅದಕ್ಕಾಗಿ ನಾವೆಲ್ಲ ನಮ್ಮ ಸ್ಕೂಲ್ ಎದುರುಗಡೆ ಇರೋ ಒಂದು ಕಾಡಿಗೆ ಹೊರಟ್ವಿ. ನೋಡ್ರಿ, ಗರ್ಲ್ಸ್ ಒಂದು ಕಡೆ, ಗರ್ಲ್ಸ್ ಬಾಯ್ಸ್ ಸಪ್ರೇಟಾಗಿ ವಾಕ್ ಮಾಡಿದ್ವಿ. ನೋಡ್ರಿ, ಗರ್ಲ್ಸ್ ಎಲ್ಲ ಬಾಯ್ಸ್ ಎಲ್ಲ ಖುಷಿಯಿಂದ ಹೋಗ್ತಿದ್ದಾರೆ. ಇಲ್ಲಿ ಮರದಲ್ಲಿ ನೋಡ್ರಿ, ಗುಡ್ಡದ ಮೇಲೆಲ್ಲ ಹತ್ತಿ ನೋಡಿ ಜಾಲಿ ಇದೆ. ಇಲ್ಲಿ ಇನ್ಸೆಕ್ಟ್ಸ್ ಎಲ್ಲ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ರು ಮಕ್ಕಳು. ಆಮೇಲೆ ಗ್ರಾಸಸ್ ನೋಡ್ರಿ, ಲೀವ್ಸ್ನ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್, ವೆರೈಟಿ ಆಫ್ ಲೀವ್ಸ್, ಆಮೇಲೆ ಮೊನೊಕಾಟ್ಸ್ ಇದ್ದಾವೆ, ಅಂದರೆ ಗ್ರಾಸಿ ಪ್ಲ್ಯಾಂಟ್ಸ್ ಇದ್ದಾವೆ. ದೊಡ್ಡ ದೊಡ್ಡ ಎಲೆಗಳು, ಅಂದರೆ ಅದೇ ಸರ್ಚ್ ದಿ ವೆರೈಟಿ ಆಫ್ ಲೀವ್ಸ್ ಆಲ್ಸೋ. ಪಕ್ಕದಲ್ಲಿ ಅಗ್ರಿ ಲ್ಯಾಂಡ್ ಇತ್ತು, ಅಲ್ಲೆಲ್ಲ ಅಗ್ರಿ ಲ್ಯಾಂಡಲ್ಲಿ ಕೂಡ ಕ್ರಾಪ್ಸ್ನ ಗ್ರೋ ಮಾಡಿದ್ರು. ನಾವು ಸೇಮ್ ಒಂದು ಆ್ಯಕ್ಟಿವಿಟಿ ಮಾಡಿದ್ವಿ ಬಿಫೋರು, ಸೇಮ್ ಅದೇ ಥರ ಎವ್ರಿಥಿಂಗ್. ಮಕ್ಕಳು ತುಂಬ ಖುಷಿಯಿಂದ ಕಲ್ತ್ವಿ ನೋಡಿ. ಎಷ್ಟೊಂದು ಜನ, ಎಷ್ಟು ಇಟ್ಸ್ ಅ ಫನ್ನಿ ಆ್ಯಕ್ಟಿವಿಟಿ ದಟ್ ದೆ ಲರ್ನ್ಡ್. ಸಿ ಎಲ್ಲಿ ನೋಡ್ರಿ, ಕೆಳಗಡೆ ಇರೋಂಥ ಮಣ್ಣನ್ನು ಅಬ್ಸರ್ವ್ ಮಾಡ್ತಿದ್ರು. ಇನ್ಸೆಕ್ಟ್ಸ್ ಎಲ್ಲ ನೋಡಿ, ಹುತ್ತ ಇದು ಮರದ ಕೆಳಗೆ ಹುತ್ತ ಇತ್ತು ಅಂದರೆ ಹುತ್ತದಲ್ಲಿ ಏನಿರುತ್ತೆ ಅಂತ ಪ್ರಶ್ನೆ ಕೇಳಿ, ಅದು ಯಾರು ಕಟ್ತಾರೆ ಹುತ್ತನ ಅಂತ ಎಲ್ಲ ಮಕ್ಕಳು ಕೇಳಿ ಪ್ರಶ್ನೆ ಮಾಡಿದ್ರು. ನೋಡೋದು ಒಂದೊಂದು ಸಣ್ಣ ಗೂಡು, ಅದರೊಳಗಡೆ ಇರುವೆ ಸೇರಿಕೊಂಡಿದೆ, ಇರುವೆ ಓಡಾಡ್ತಿದೆ ನೋಡ್ರಿ. ಅದನ್ನು ಟಚ್ ಮಾಡಿ ಪಾಪ